ಹೇಳಿ, ನಾವು ಒಬ್ಬನೇ ತಂದೆಗೆ ಹುಟ್ಟಿದವರು. ಯಾವ ದಿವಸ ನೀವು ಯೇಸು ಕ್ರಿಸ್ತನು ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತಿದ್ದಾನೆ, ಆತನು ಮನುಷ್ಯನಾದದ್ದು ಕೇವಲ ನನಗೋಸ್ಕರ ಮತ್ತು ನಿನಗೋಸ್ಕರ. ಆತನು ಸತ್ತದ್ದು ಅವನಿಗೋಸ್ಕರ ಅಲ್ಲ, ಆತನು ಸತ್ತದ್ದು ನನಗೋಸ್ಕರ. ಆತನು ಪರಲೋಕದ ಮಹಿಮೆಯ ಪದವಿಯನ್ನು ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ಪಾಪ ಮಾಡಿದ ಪ್ರಾಣಿ ಸಾಯಲೇಬೇಕೆಂಬ ದೇವರ ವಾಕ್ಯ, ದೇವರ ನಿಯಮ. ಆತನು ಸರ್ವಶಕ್ತ, ಆತನು ಸರ್ವವಲ್ಲಭ, ಆತನು ಸರ್ವವ್ಯಾಪಿ. ಆತನಿಂದ ಆಗುವುದಿಲ್ಲ ಎಂಬುದು ಯಾವುದೂ ಕೂಡ ಇಲ್ಲ. ಆತನು ಪ್ರೀತಿ ಸ್ವರೂಪಿ. ಬಟ್ ಆತನು ತನ್ನ ವಚನವನ್ನು ಬದಲಾಯಿಸುವನಲ್ಲ. ಪಾಪ ಮಾಡಿದವನು ಸಾಯಲೇಬೇಕು, ಬಟ್ ಪಾಪ ಮಾಡಿದವನು ಸಾಯಬೇಕು, ಅವನ ನಿಯಮ. ಆತನ ವಚನವನ್ನು ಬದಲಾಯಿಸುತ್ತಿಲ್ಲ, ಬಟ್ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಹಿ ಈಸ್ ಎ ಕ್ರಿಯೇಟರ್, ಹಿ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ಆತನಿಗೆ ಎನಿಥಿಂಗ್ ಕ್ರಿಯೇಟ್ ಮಾಡಬಹುದು. ಕಲ್ಲಿನಿಂದ ಒಂದು ಸಂತಾನ ಆಗ್ತದೆ, ಆ ಕಲ್ಲಿನಿಂದ ರೋಷನ್ ಬಾ ಅಂತ ಹೇಳಿದ್ರೆ ಕಲ್ಲಿನಿಂದ ಬರುತ್ತಾನೆ. ಹಿ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ಬಟ್ ಆತನು ತನ್ನ ವಚನವನ್ನು ಬದಲಾಯಿಸದೆ ತಾನೇ ಮನುಷ್ಯನಾಗಿ ಲೋಕಕ್ಕೆ ಬಂದ. ತಾನೇ ಮನುಷ್ಯನಾಗಿ ಆತನು ಲೋಕಕ್ಕೆ ಬಂದ. ಮನುಷ್ಯನಾಗಿ ಆತನು ಕ್ರೂಜೆಯಲ್ಲಿ ಸತ್ತ. ಮನುಷ್ಯನಾಗಿ ಆತನು ನರಕಕ್ಕೆ ಹೋದ. ಮನುಷ್ಯನಾಗಿ ನರಕವು ಆತನು ಹಿಡಿಲಿಕ್ಕೆ ಆಗಲಿಲ್ಲ. ಆತನು 3ನೇ ದಿನ ಮೃತ್ಯುಂಜಯನಾಗಿ ಹೋದ. ಆದಾಮನ ಸಂಬಂಧದಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ, ಅವರು ಹುಟ್ಟುವಾಗಲೇ ಹೆಲ್ ಬೌಂಡ್ ಆಗಿ ಹುಟ್ಟಿದ್ದಾರೆ. ಆತನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಲಿ ಅಥವಾ ಯಾವ ಜನಾಂಗದಲ್ಲಿ ಹುಟ್ಟಲಿ, ಶರೀರ ಸಂಬಂಧದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ನರಕದ ಟಿಕೆಟ್ ತೆಗೆದುಕೊಂಡೇ ಬರ್ತಾನೆ. ಬಟ್ ಎಲ್ಲರ ಟಿಕೆಟ್ಗಳನ್ನು ಯೇಸು ಸ್ವಾಮಿ ಕಲ್ವಾರಿ ಕ್ರೂಜೆಯಲ್ಲಿ ಕ್ಯಾನ್ಸಲ್ ಮಾಡಿದ್ದಾನೆ. ಬಟ್ ಆತನು ಮಾಡಿದ ಕೆಲಸವನ್ನು, ಹಿಸ್ ಫಿನಿಶ್ ವರ್ಕ್ ಅನ್ನು ಯಾವಾಗ ನಾವು ಒಪ್ಪುತ್ತೇವೆ, ನಮ್ಮ ಹ್ಯೂಮನ್ ಸ್ಪಿರಿಟ್, ಆತನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾನೆ. ಯು ಆರ್ ಪಾಸ್ಡ್ ಫ್ರಮ್ ಡೆತ್ ಟು ಲೈಫ್. ನೀವು ಜೀವಕ್ಕೆ ಸೇರಿದ್ದೀರಿ, ನೀವು ಕಿಂಗ್ಡಮ್ ಅಲ್ಲಿ ಹುಟ್ಟಿದ್ದೀರಿ. ನಿಮಗೆ ತೀರ್ಪಿಲ್ಲ, ನೋ ಜಡ್ಜ್ಮೆಂಟ್. ಯಾಕಂದ್ರೆ ಆ ಜಡ್ಜ್ಮೆಂಟ್ ಅನ್ನು ಆತನು ಕೊಂಡೋಗಿದ್ದಾನೆ, ತೀರ್ಪನ್ನು ಆತನು ಕೊಂಡೋಗಿದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 24ನೇ ವಚನ ನಾವು ಓದುವ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸುಳ್ಳು ಹೇಳ್ತೇನೆ ಅಂತ ಹೇಳಿಲ್ಲ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನ. ಎಷ್ಟು ಮಂದಿ ಯೇಸುವನ್ನು ನಂಬಿದ್ದೀರಿ? ಹಾಗಾದ್ರೆ ನಿಮ್ಮಲ್ಲಿ ನಿತ್ಯ ಜೀವ ಉಂಟು, ರೈಟ್? ನೀವು ಜೀವ ಹೊಂದುತ್ತೀರಿ, ಅಲ್ಲಿ ನೀವು ಹೊಂದಿದ್ದೀರಿ. ಹೊಂದಿದ್ದಾನೆ ಹೇಳ್ರಿ, ನಾವು ಹೊಂದಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ. ಆದಾಮನ ಸಂಬಂಧದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಒಂದು ತೀರ್ಪಿದೆ. ದಟ್ ಈಸ್ ಕಾಲ್ಡ್ ಡೆತ್, ಮರಣ. ಓಕೆ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾನಲ್ಲ, ಸೇರಿದ್ದಾನೆ ಹೇಳ್ರಿ, ಸೇರಿದ್ದಾನೆ. ನೀವು ಜೀವಕ್ಕೆ ಸೇರಿದ್ದೀರಿ. ಎಷ್ಟು ಮಂದಿ ನಂಬುತ್ತೀರಿ ನೀವು ಜೀವಕ್ಕೆ ಸೇರಿದ್ದೀರಿ? ನಿಮ್ಮದು ವರ್ಲ್ಡ್ ಲೈಫ್ ಅದು ಟೋಟಲಿ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಕಟಪ್ ಆಗಿದೆ. ನಿಮ್ಮ ತಂದೆ ತಾಯಿಗಳಿಂದ, ಜನಾಂಗದಿಂದ ಬಂದ ಬ್ಲಡ್ ಲೈನ್ ಶಾಪಗಳಿರ್ತವೆ, ರೈಟ್? ರಕ್ತ ಸಂಬಂಧವಾದ ಶಾಪಗಳು. ಆ ಶಾಪದ ಹಿಂದೆ ದುರಾತ್ಮಗಳಿರ್ತವೆ. ಆತ್ಮಿಕ ಲೋಕದಲ್ಲಿ ಒಬ್ಬ ಮನುಷ್ಯನು ಸತ್ತ, ಗೋರಿಗೆ ಹೋದ ಕೂಡಲೇ ಅವನನ್ನು ಕಂಟ್ರೋಲ್ ಮಾಡುತ್ತಿರುವ ಎಲ್ಲ ದುರಾತ್ಮಗಳು ಆ ಬ್ಲಡ್ ಲೈನ್ ಇನ್ನೊಂದು ಜನರೇಷನ್ಗೆ ಪಾಸ್ ಆಗ್ತವೆ. ಅವನು ಗೋರಿಗೆ ಹೋದ, ದುರಾತ್ಮಗಳು ಗೋರಿಗೆ ಹೋಗುವುದಿಲ್ಲ. ದುರಾತ್ಮಗಳು ಇನ್ನೊಂದು ಬ್ಲಡ್ ಲೈನ್ಗೆ ಪಾಸ್ ಆಗ್ತವೆ, ಅವನಿಂದ ಅವನಿಗೆ ಪಾಸ್ ಆಗ್ತವೆ. ಹಳೆ ಒಡಂಬಡಿಕೆಯಲ್ಲಿ ಇದಕ್ಕೆ ಸೊಲ್ಯೂಷನ್ ಇರಲಿಲ್ಲ. ನೋ ಸೊಲ್ಯೂಷನ್. ಓಲ್ಡ್ ಟೆಸ್ಟಮೆಂಟ್. ನ್ಯೂ ಟೆಸ್ಟಮೆಂಟ್ ಅಲ್ಲಿ ಯೇಸುವೇ ಸೊಲ್ಯೂಷನ್ ಆಗಿದ್ದಾನೆ. ಪ್ರೈಸ್ ಗಾಡ್. ಯಾವಾಗ ನೀವು ನಂಬಿದ್ದೀರಿ, ಆತನು ಮಾಡಿದ ಫಿನಿಶ್ ವರ್ಕ್ ಅನ್ನು ನೀವು ನಂಬಿದ್ದೀರಿ, ನೀವು ಬ್ಲಡ್ ಲೈನ್ ಶಾಪಕ್ಕೆ ಪಾರಾಗಿ ಜೀವಕ್ಕೆ ಸೇರಿದ್ದೀರಿ. ಯು ಆರ್ ಎ ಬ್ಲೆಸ್ಡ್ ಜನರೇಷನ್. ಇನ್ನು ಯಾರು ನಿಮ್ಮ ಫೋರ್ ಫಾದರ್, ನಿಮ್ಮ ಜನರೇಷನ್ ಕರ್ಸ್ಗಳನ್ನು
ಮುರಿಲಿಕ್ಕೆ ಯಾವ ಸೇವಕ ಬರಬೇಕಾಗಿಲ್ಲ. ಯಾವ ದಿವಸ ನೀವು ಬೋರ್ನ್ ಅಗೇನ್ ಆಗಿದ್ರಿ, ಯೇಸುವನ್ನು ಅಂಗೀಕಾರ ಮಾಡಿದಿರಿ, ಅದೇ ದಿವಸ ನಿಮ್ಮ ಎಲ್ಲ ಶಾಪಗಳು ಕಟಪ್ ಆಗಿದೆ. ಕಮನ್ ಹೇಳ್ರಿ, ಕಟಪ್. ನೀವು ಸತ್ಯವನ್ನು ನಂಬಬೇಕು ಅಷ್ಟೇ. ಏನ್ ನಂಬಬೇಕು? ಕಮನ್ ಹೇಳ್ರಿ, ಸತ್ಯವನ್ನು ನಂಬಬೇಕು. ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಎಂಬ ಸತ್ಯವನ್ನು ನಂಬಬೇಕು. ಮನುಷ್ಯನು ಆತ್ಮಸ್ವರೂಪಿ, ಅವನಿಗೊಂದು ಪ್ರಾಣ ಇದೆ. ಕೇಳ್ತಾ ಇದ್ದೀರಾ? ಈ ಶರೀರ ಎಂಬ ಮನೆಯಲ್ಲಿ ಅವನು ವಾಸ ಮಾಡುತ್ತಾನೆ. ಈ ಶರೀರಕ್ಕೆ ದೇವರು 5 ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಕಾಣುವ ಲೋಕದಲ್ಲಿ ಸಂಪರ್ಕ ಮಾಡಲಿಕ್ಕೆ. ಹೇಳ್ರಿ, ಸಂಪರ್ಕ. ಸಂಪರ್ಕ. ಈ ಜ್ಞಾನೇಂದ್ರಿಯಗಳಿಂದ ನಿಮ್ಗೆ ಏನು ಬರ್ತದೆ? ನಾಲೆಜ್ ಬರ್ತದೆ. ಬಿಸಿ ಟೀ ಅನ್ನು ತಂದರು, ಹತ್ತಿರ ಬರುವಾಗ ಹೀಟ್ ಫೀಲ್ ಆಗ್ತದೆ, ಮುಟ್ಟುವಾಗ ಬಿಸಿ ಬಿಸಿ ಆಗ್ತದೆ. ಹೇಗೆ ಗೊತ್ತಾಯ್ತು ನಿಮ್ಗೆ? ಮುಟ್ಟಿದ ಕಡೆ ನಿಮ್ಮ ಆ ಇಂದ್ರಿಯ ಹೇಳ್ತದೆ ಅದು ಬಿಸಿ ಇದೆ ಅಂತ. ಬಟ್ ನೀವು ಬಾರ್ನ್ ಅಗೇನ್ ಆದಾಗ ನೀವು ಆತ್ಮಿಕ ಲೋಕದಲ್ಲಿ ದೇವರಿಗೆ ಜೀವಂತವಾಗುತ್ತೀರಿ. ನಿಮ್ಮ ಆತ್ಮಿಕ ಇಂದ್ರಿಯಗಳು ಜೀವಂತವಾಗುತ್ತವೆ. ಹಲ್ಲೆಲೂಯಾ. ಹೇಳ್ರಿ, ಮನುಷ್ಯನು ಆತ್ಮಸ್ವರೂಪಿ. ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲೀವ್ ಇನ್ ದಿಸ್ ಬಾಡಿ. ಈ ಶರೀರ ಎಂಬ ಮನೆಯಲ್ಲಿ ನಾನು ವಾಸ ಮಾಡುತ್ತೇನೆ. ನೀನು ಹೊಸದಾಗಿ ಹುಟ್ಟಿದ್ದು ಶರೀರದಲ್ಲಿ ಅಲ್ಲ, ನೀನು ಹೊಸದಾಗಿ ಹುಟ್ಟಿದ್ದು ಪ್ರಾಣದಲ್ಲಿ ಅಲ್ಲ, ನೀನು ಹೊಸದಾಗಿ ಹುಟ್ಟಿದ್ದು ಆತ್ಮದಲ್ಲಿ. ಎಲ್ಲಿ ಹುಟ್ಟಿದಿ? ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು, ಅವಳಂತ ಬರೀಲಿಲ್ಲ, ಆತ್ಮದಲ್ಲಿ ಜೆಂಡರ್ ಇಲ್ಲ, ಸ್ತ್ರೀ ಪುರುಷ ಎಂಬ ಭೇದ ಇಲ್ಲ. ಶರೀರದಲ್ಲಿ ಮಾತ್ರ ನನಗೆ ಪುರುಷನ ಶರೀರ, ನನ್ನ ಹೆಂಡತಿಗೆ ಸ್ತ್ರೀಯ ಶರೀರ. ಬಟ್ ಆತ್ಮದಲ್ಲಿ ನಾವೆಲ್ಲರೂ ದೇವರ ಪುತ್ರರು, ಆತ್ಮದಲ್ಲಿ ನಾವೆಲ್ಲರೂ ಪರಲೋಕ ಸಂಸ್ಥಾನದವರು, ಆತ್ಮದಲ್ಲಿ ನಾವೆಲ್ಲರೂ ದೇವರ ಸಂತಾನವಾಗಿದ್ದೇವೆ. ಆತ್ಮದಲ್ಲಿ ಯಾವ ಜೆಂಡರ್ ಇಲ್ಲ. ಪ್ರೈಸ್ ಗಾಡ್. ದೇವರ ವಾಕ್ಯ ಸ್ತ್ರೀಗೊಂದು ವಾಕ್ಯ, ಪುರುಷಗೊಂದು ವಾಕ್ಯ ಅಲ್ಲ. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು, ಹೇಳ್ರಿ ಅವನು, ಹಿ ಈಸ್, ಹೇಳ್ರಿ ಹಿ ಈಸ್ ಎ ನ್ಯೂ ಕ್ರಿಯೇಷನ್. ಹೊಸ ಸೃಷ್ಟಿ. ಹೇಳ್ರಿ ಹೊಸ ಸೃಷ್ಟಿ. ಇಗೋ, ಹೇಳ್ರಿ ಇಗೋ. ಪಕ್ಕದವ್ರಿಗೆ ಹೇಳಿ, ಇಗೋ, ಅಗೋ, ಬಿಹೋಲ್ಡ್. ಬಿಹೋಲ್ಡ್ ಅಂದ್ರೆ ಏನು? ನೋಡು ನೋಡು, ಲುಕ್ 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 ಲುಕ್. ಅಂದ್ರೆ ಅಷ್ಟು ಅವಸರದಲ್ಲಿ ಎಲ್ಲ ಮೇಲಿದ್ದ ಗಮನವನ್ನು ತೆಗೆದು ಲುಕ್ 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 ಲುಕ್. ನಾನು ಚಿಕ್ಕ ಇರುವಾಗ ಅಪರೂಪಕ್ಕೆ ಒಂದು ನಮ್ಮ ಕಾಡಿನ ಮೇಲೆ ಹೆಲಿಕಾಪ್ಟರ್ ಹೋಗುವುದು. ಅಪರೂಪಕ್ಕೆ ಚಿಕ್ಕ ಇರುವಾಗ ನಾನು ಕರೆಯುವುದು ಬೇರೆ ಮಕ್ಕಳು, ಲುಕ್ 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 ಲುಕ್. ಅದು ಅಂದ್ರೆ ಫಾಸ್ಟ್, ಬೇರೆ ಎಲ್ಲ ಗಮನವನ್ನು ಬಿಡು, ಇದನ್ನು ನೋಡಿ, ಇಲ್ಲದ್ರೆ ಪಾಸ್ ಆಗ್ತದೆ ಅದು. ಬಿಹೋಲ್ಡ್ ಅಂತ ಹೇಳಿದ್ರೆ ಎಲ್ಲರ ಮೇಲೆ ಇದ್ದ, ಎಲ್ಲ ಪರಿಸ್ಥಿತಿಯ ಮೇಲೆ ಇದ್ದ ಗಮನವನ್ನು ತೆಗೆದು ನೀವೇನು ಮಾಡುವಂಥದ್ದು? ನೋಡುವಂಥದ್ದು. ಹೇಳ್ರಿ ನೋಡು. ಸಿ ಆಲ್ ಓಲ್ಡ್ ಥಿಂಗ್ಸ್ ಆರ್ ಪಾಸ್ಟ್ ಅವೇ. ಪುರಾತನ ಕಾರ್ಯಗಳು, ಹಳೆಯ ಸಂಗತಿಗಳು ಎಲ್ಲವೂ ಮೆಲ್ಲ ಮೆಲ್ಲ ಹೋಗ್ತವೆ, ಅಲ್ಲ ಹೋದವು. ಹೇಳಿ, ಎಲ್ಲವೂ ನೂತನವಾಯಿತು. ನಿಮ್ಮ ಈ ಕಣ್ಣುಗಳಿಗೆ ಮಾತಾಡುವಂಥದ್ದಲ್ಲ, ನಿಮ್ಮ ಒಳಗಿನ ಕಣ್ಣುಗಳಿಂದ ನೀವು ನೋಡುವಂಥದ್ದು. ಹೇಳ್ರಿ ಈಗೋ ಎಲ್ಲವೂ ನೂತನವಾಯಿತು. ಕಮರಡಿ, ಎಲ್ಲವೂ ನೂತನವಾಯಿತು. ಒಂದು ವೇಳೆ ನೀನು ಸಿಕ್ ಪರ್ಸನ್ ಆದರೆ ನೀನು ಆರೋಗ್ಯದಲ್ಲಿ ನಡೆಯುವಂತ ನೋಡುವಂತ, ನೀನು ಬಡವನಾದರೆ ನೀನು ಸಮೃದ್ಧಿಯಲ್ಲಿ ನಡೆಯುವಂಥದ್ದನ್ನು ನೋಡುವುದು. ಹಲೋ, ನೀನು ವೀಕ್ ಆಗಿದ್ದರೆ ನೀನು ಸ್ಟ್ರೆಂತ್ ಅಲ್ಲಿ ನಡೆಯುವುದನ್ನು ನೋಡುವುದು. ಹೇಳ್ರಿ ನೋಡು. ಪಕ್ಕದವನಿಗೆ ಹೇಳ್ರಿ ನೋಡು. ನಿಮ್ಮ ಬಗ್ಗೆ ಏನು ನೋಡ್ತಾ ಇದ್ದೀರಾ? ಯಾರು ಕೊಟ್ಟ ರಿಪೋರ್ಟ್ಗಳನ್ನು ನೋಡ್ತಾ ಇದ್ದೀರಾ? ಮಹಿಮೆಯ ಸಂಗತಿಗಳು ನಿಮ್ಮ ವಿಷಯವಾಗಿ ಮಾತಾಡಲ್ಪಟ್ಟಿದೆ, ಅದನ್ನು ನೋಡ್ತಾ ಇದ್ದೀರಾ? ಏನ್ ನೋಡ್ತಾ ಇದ್ದೀರಾ? ಡಾಕ್ಟರ್ ಹೇಳಿದ್ದಾರೆ, ಪಾಸ್ಟರ್ ನಾನು 3 ತಿಂಗಳು ಮಾತ್ರ ಇನ್ನು ಗೋರಿಗೆ ಹೋಗುವುದನ್ನು ನೋಡ್ತಾ ಇದ್ದೀರಾ? ಬದುಕಿ ಯಾಹುವಿನ ಕ್ರಿಯೆಗಳನ್ನು ನೋಡುವುದನ್ನು ನೋಡ್ತಾ ಇದ್ದೀರಾ?
ಒಮ್ಮೆ ಬದುಕಿದರೆ ಸಾಕು, 4 ಗ್ಲಾಸ್ ಫ್ರೆಂಡ್ ಒಟ್ಟಿಗೆ ಬಿಯರ್ ಕುಡಿತಿದ್ದೆ. ಆಹಾ, ಹೇಳ್ರಿ, ಬದುಕಿ ಯಾಹುವಿನ ಕ್ರಿಯೆಗಳನ್ನು, ಅದರರ್ಥ ದೇವರ ಕಾರ್ಯಗಳನ್ನು, ದೇವರ ಕೆಲಸಗಳನ್ನು ನಾನು ಸರ್ವನಾಗಿದ್ದೇನೆ.